ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದ್ದು, ಫಲಿತಾಂಶವನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು, ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ 10 ಆಯ್ಕೆ 100 ಕೋರ್ಸ್ಗಳ ದಾರಿ ಇದ್ದು, ಯಾವ ಕೋರ್ಸಿಗೆ ತಾವು ಪ್ರವೇಶವನ್ನು ಪಡೆದುಕೊಳ್ಳಬೇಕು, ತಮ್ಮ ಮುಂದಿನ ನಡೆಯಂತಹದ್ದು ಈಗಾಗಲೇ ತಾವು ಸಾಮಾನ್ಯವಾಗಿ ಅರ್ಥೈಸಿಕೊಂಡಿದ್ದರು. 100 ದಾರಿಗಳು PUC ನಂತರದ ಅಧ್ಯಯನ ಕ್ಷೇತ್ರಕ್ಕೆ ದೊಡ್ಡದಾದಂತಹ ಬಾಗಿಲು ತೆರೆದಿದೆ. ಅಭ್ಯರ್ಥಿಗಳು ಸೂಕ್ತವಾದಂತಹ ವಿಷಯಗಳನ್ನು, ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುವಂತಹ ಅನೇಕ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ. ಇಲ್ಲಿ ಕೊಡ್ತಕ್ಕಂತಹ ಕೋರ್ಸ್ಗಳು ಕಲಾ ವಿಭಾಗ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಸಾಕಷ್ಟು ದಾರಿಗಳು ಇದ್ದಾವು. ಅವುಗಳನ್ನು ಅವಲೋಕನ ಮಾಡಿ ಸೂಕ್ತವಾದಂತಹ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಒಂದು ಹಂತ ಪೂರ್ಣಗೊಳ್ಳುತ್ತಿದ್ದಂತೆ ಮುಂದೇನು ಎಂಬ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ ಇದು ಕಾಡುವಂತಹ ಯಕ್ಷ ಪ್ರಶ್ನೆ. ಇಂತಹ ಪ್ರಶ್ನೆಗೆ ಉತ್ತರ ಕೊಡಲೆಂದು ಇಲ್ಲಿ ಹಲವಾರು ಕೋರ್ಸ್ಗಳ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ದ್ವಿತೀಯ PUC ಬಳಿಕ ಮುಂದೇನು ಎಂಬುದಕ್ಕೆ ಪರಿಹಾರವಾಗಿ ಹಲವಾರು ಆಯ್ಕೆಗಳು ಇದ್ದಾವು. ವೈದ್ಯಕೀಯ, ಇಂಜಿನಿಯರಿಂಗ್, ಕೆಲ ಕೋರ್ಸ್ಗಳಿಗೆ ಗಣಿತ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಅಧ್ಯಯನದ ಅಗತ್ಯ ಹೊರತುಪಡಿಸಿ ಅಭ್ಯರ್ಥಿಗಳು ತಮಗಿಷ್ಟವಾದ ಕೋರ್ಸನ್ನು ವ್ಯಾಸಂಗ ಮಾಡಬಹುದಾಗಿದೆ. ಅವುಗಳಲ್ಲಿ ಕೃಷಿ ಸಂಬಂಧಿತ ವಿಜ್ಞಾನಗಳು, ಕೃಷಿ, ರೇಷ್ಮೆ, ತೋಟಗಾರಿಕೆ, ಅರಣ್ಯ ವಿಜ್ಞಾನ, ಕಮ್ಯುನಿಟಿ ಆ್ಯಂಡ್ ಹೋಮ್ ಸೈನ್ಸ್, ಫುಡ್ ನ್ಯೂಟ್ರಿಷನ್ಸ್, ಅಗ್ರಿ ಬಿಸ್ನೆಸ್, ಎನ್ವಿರಾನ್ಮೆಂಟ್ ಸೈನ್ಸ್, ಅಗ್ರಿ ಇಂಜಿನಿಯರಿಂಗ್, ಫುಡ್, ಡೈರಿ, ಬಯೋಟೆಕ್ನಾಲಜಿಗಳಲ್ಲಿ ಪದವಿ ಕೋರ್ಸ್ಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇದಲ್ಲದೆ CA ಕೋರ್ಸ್ ಕಲಿಕೆಯನ್ನು ಮಾಡಬಹುದು. CA ಫೌಂಡೇಶನ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇಂಟರ್ಮಿಡಿಯೇಟ್ ಕೊನೆಯಲ್ಲಿ CA ಅಂತಿಮ ಪರೀಕ್ಷೆಗೆ ಹಾಜರಾಗಿ ಕೋರ್ಸ್ ಪೂರ್ಣಗೊಳಿಸಬಹುದು. ಇದೇ ರೀತಿಯಲ್ಲಿ ಕಂಪನಿ ಸೆಕ್ರೆಟರಿ CS ಕೋರ್ಸ್ಗಳಿಗೂ ಅಭ್ಯರ್ಥಿಗಳು ಹಾಜರಾಗಬಹುದು. ಇದಲ್ಲದಿದ್ದರೆ ಕಲೆ ಅಥವಾ ಮಾನವಿಕ ವಿಷಯಗಳು, ಅಂದರೆ ಸಾಮಾನ್ಯ ಪದವಿ ಹಂತದ ಪ್ರವೇಶಗಳನ್ನು ಪಡೆದುಕೊಳ್ಳಬಹುದು. ವಿವಿಧ ವಿಷಯಗಳಲ್ಲಿ 3 ಅಥವಾ 4 ವರ್ಷದ BA ಪದವಿ, ಆನರ್ಸ್ ಪದವಿ ವ್ಯಾಸಂಗ ಜೊತೆಗೆ BSW, BRS, ರೂರಲ್ ಸ್ಟಡೀಸ್, BA + MA ಇಂಟಿಗ್ರೇಟೆಡ್ ಕೋರ್ಸ್, BA + MA ಇಂಟಿಗ್ರೇಟೆಡ್ ಮಾಸ್ಟರ್ ಆಫ್ ರೂರಲ್ ಸ್ಟಡೀಸ್, ಈ ಒಂದು ಕೋರ್ಸ್ಗಳನ್ನು ಅಭ್ಯರ್ಥಿಗಳು ಪಡೆದುಕೊಳ್ಳಬಹುದಾಗಿದ್ದು, ಇದಲ್ಲ ಬೆಂಗಳೂರಿನಲ್ಲಿ ಇರತಕ್ಕಂತಹ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು, ಇದು ಜಾಗತಿಕವಾಗಿ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಇರುವ ಮಹತ್ವವನ್ನು ತಿಳಿಸುತ್ತದೆ. ಇದರಲ್ಲಿ ಅರ್ಥಶಾಸ್ತ್ರದೊಂದಿಗೆ BA ಆನರ್ಸ್, BSc ಆನರ್ಸ್ ವ್ಯಾಸಂಗವನ್ನು ಮಾಡಬಹುದಾಗಿದೆ. ಅತ್ಯುತ್ತಮವಾದಂತಹ ಒಂದು ಕೋರ್ಸ್ ಆಗಿರುವುದನ್ನು ವಿದ್ಯಾರ್ಥಿಗಳು, ಪಾಲಕರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದಲ್ಲದೆ ವೈದ್ಯಕೀಯ ಕ್ಷೇತ್ರ ನೀಟ್ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ MBBS, BDS ಹಾಗೂ ಭಾರತೀಯ ವೈದ್ಯ ಪದ್ಧತಿಗಳಾದ BA MS, BSMS, BUMS ಈ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬಹುದು. ಇದಲ್ಲದೆ BSc ನರ್ಸಿಂಗ್, GNM ಕೋರ್ಸ್ಗಳು, ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ನಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗೆಯೇ ಸಶಸ್ತ್ರ ಪಡೆಗಳಲ್ಲಿ ಅವಕಾಶಗಳು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDAಯಲ್ಲಿ ಉದ್ಯೋಗ ತರಬೇತಿಯೊಂದಿಗೆ ವಿವಿಧ ಪದವಿಗಳನ್ನು ಪಡೆಯುವ ಅವಕಾಶವೂ ಇದೆ. BA, BSc, BE ವ್ಯಾಸಂಗ ಮಾಡಬಹುದು. ನಂತರ ಲೆಫ್ಟಿನೆಂಟ್ ಹುದ್ದೆ ಪ್ರದಾನ ಮಾಡಲಾಗುತ್ತದೆ. ಇದಕ್ಕಾಗಿ UPSC ನಡೆಸಲಾಗುವ ಪರೀಕ್ಷೆಗಳನ್ನು ಪಾಸಾಗಬೇಕು. ಇದಲ್ಲದೆ ಕಾನೂನು ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳಿಗೆ ಅವಕಾಶ ಇದ್ದು, BA, BCom, BSc, LLB, BSW, LLB, BTech, LLB ಕೋರ್ಸ್ಗಳನ್ನು ಮಾಡಬಹುದು. ಬೆಂಗಳೂರಿನ ರಾಷ್ಟ್ರೀಯ ಕಾನೂನು ಶಾಲೆ ಸೇರಿ 26 ರಾಷ್ಟ್ರೀಯ ಕಾನೂನು 5 ವರ್ಷದ ಕಾನೂನು ಪದವಿ ನೀಡಲಾಗುತ್ತದೆ. ಇದಕ್ಕೆ ಸಾಮಾನ್ಯ ಕಾನೂನು ಪ್ರವೇಶ ಪರೀಕ್ಷೆ ಕ್ಲಾಟ್
ನಡೆಸಲಾಗುತ್ತದೆ. ರಾಜ್ಯದ ಕಾನೂನು ಕಾಲೇಜುಗಳಲ್ಲಿ 5 ವರ್ಷದ ಕೋರ್ಸನ್ನು ಅಭ್ಯರ್ಥಿಗಳು ಪೂರೈಸಬೇಕಾಗುತ್ತದೆ. ಹಾಗಾಗಿ PUC ಪಾಸಾದಂತಹ ಅಭ್ಯರ್ಥಿಗಳಿಗೆ 16 ಆಯ್ಕೆ 106 ಕೋರ್ಸ್ಗಳು. ಕಲೆ, ವಾಣಿಜ್ಯ, ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ PUC ಪಾಸಾದಂತಹ ಅಭ್ಯರ್ಥಿಗಳು ತಾವು ಇಚ್ಛೆ ಇರುವಂತಹ ಆಸಕ್ತಿ ಇರತಕ್ಕಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮುಂದಿನ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಈ ಮಾಹಿತಿ ಹೇಗೆ ಅನ್ನಿಸ್ತು ಅನ್ನತಕ್ಕಂತಹ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದ್ದು, ದ್ವಿತೀಯ PUC ಪಾಸಾದಂತಹ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡಿ ಅವರಿಗೂ ಸಹ ತಮ್ಮ ಪ್ರವೇಶವನ್ನು ಪಡೆದುಕೊಳ್ಳಲಿಕ್ಕೆ, ಯಾವ ಕೋರ್ಸನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯ ಅನ್ನುವುದು ಈ ಒಂದು ಮಾಹಿತಿ ಅವರಿಗೆ ತಿಳಿದು ಬರುತ್ತದೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರ ಎಲ್ಲ ಮಾಹಿತಿಗಳು ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.